Watch India's largest kids library only on Jio Hotstar. Download the app now. Hey, ಜಾನ್ ನಿಂತ್ಕೋ, ಹಿಡ್ಕೊಳ್ಳಿ ಅವನ್ನ. ಓಟು ಬದಲು ಜಾನ್ ಎಸ್ಕೇಪ್ ಆಗ್ತಾ ಇದೆ ನೋಡಿ, ಅಲ್ಲಿ ಬಂದು ಕೂತ್ಕೊಳ್ಳಿ. ಅವನ್ನ ಹೋಗಿ ಹಿಡ್ಕೊ ಬರೋಣ. ಬಂದ್ವಿ ಬರೋ. ಜಾನ್, ಅಯ್ಯಮ್ಮ ಟಿಯಣ್ಣ, ನಿನ್ ಟೀ ಅಂಗಡಿನ ಯಾರಣ್ಣ ಹೊಡೆದಾಕ್ಬಿಟ್ಟಿದ್ದು? ಓ ಸಾರಿ ಸಾರಿ, ಆಗಿದ್ದಾಗೋಯ್ತು ಅಣ್ಣ. ಮೋಟು ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ನಿನ್ನ ಹಗ್ಗದಿಂದ ಇವತ್ತು ನಾವು ಜಾನ್ನ ಹಿಡ್ಕೊಂಡ್ಬಿಟ್ವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೆ ಹಗ್ಗ ಕಟ್ಬಿಟ್ಟು ಎಳಿತಾ ಇದ್ದೀರಾ? ಅರೆ ಕಳ್ಳ ಆದ್ರೆ ಏನಂತೆ, ನನಗೂ ಕೂಡ ಸ್ವಲ್ಪ ಮರ್ಯಾದೆ ಅನ್ನೋದಿದೆ. ಈ ಜಾನ್ ದ ಡಾನ್ಗೆ ಮರ್ಯಾದೆ ಇಲ್ದೇ ಇರೋ ಹಾಗೆ ಮಾಡಿದ್ದೀರಾ ನೀವು. ಅಲ್ಲಪ್ಪ, ನಿಂಗೆ ಅಷ್ಟೊಂದು ಮಾನ ಮರ್ಯಾದೆ ಇದ್ರೆ ಕಳ್ತನ ಯಾಕೆ ಮಾಡ್ತೀಯ ನೀನು? ನನಗೆ ಎಷ್ಟು ಪೆಟ್ಟು ಬಿದ್ದಿದ್ದೇನೋ ಅದಕ್ಕೆ 1000 ಪಟ್ಟು ನಾನು ನಿನಗೆ ತೀರಿಸ್ಕೊತೇನೆ. ಇವಾಗ ನನಗಾಗಿರೋ ಅವಮಾನಕ್ಕೆ ರಿವೆಂಜ್ ತಗೊಳ್ತೇನೆ. ದ ಗ್ರೇಟ್ ಜಿಂಗೋರಾ ಸರ್ಕಸ್ ಮಾಲೀಕ ಮಾಸ್ಟರ್ ವಾರ್ಡ್ಮ್ಯಾನ್ ಅವರಿಗೆ ಒಬ್ಬ ಕೆಲಸಗಾರನ ಅವಶ್ಯಕತೆ ಇದೆ. ಒಳ್ಳೆ ವಿಷಯ. ಅವ್ರ ಹತ್ರ ಯಾರಾದ್ರೂ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಅವ್ರು ಕೊಟ್ಟ ಹೆಸರು ಖಂಡಿತ ಆಗೋಗ್ಬಿಡ್ತಾರೆ. ವಾರ್ಡ್ಮ್ಯಾನ್ ಅವರು ಫುರ್ಫುರಿ ನಗರದಲ್ಲಿ ಆ ಕೆಲಸಗಾರನ ಸೀಕ್ರೆಟ್ ಆಗಿ ಹುಡುಕ್ತಾ ಇದ್ದಾರೆ. ಏನಾದ್ರೂ ಮಾಸ್ಟರ್ ವಾರ್ಡನ್ ಮ್ಯಾನ್ ನನ್ನ ಕೆಲ್ಸಕ್ಕೆ ತಗೊಂಡ್ಬಿಟ್ರೆ ನಾನು ಕೋಟ್ಯಾಧಿಪತಿ ವರ್ಲ್ಡ್ ಟೂರ್ ಸುತ್ತಾಡ್ಬಿಡ್ತೀನಿ. ಅರೆ, ನಾನು ಅವ್ರ ಹತ್ರ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಅದ್ಭುತವಾದ ವಿಷಯ. ನೀನು ಬೆಕ್ಕನ್ನ ಕಾಪಾಡೋದಕ್ಕೋಸ್ಕರ ಕಟ್ಗೆ ಮೇಲೆ ನಡ್ಕೊಂಡು ಹೋಗಿ ಬಂದಿದೀಯಾ. ಬೆಕ್ಕನ್ನ ನೀನು ಕಾಪಾಡ್ಕೊಂಡು ಬಂದಿದೀಯಾ. ಶಾಬಾಷ್. ಅರೆ, ನಾ ಈಗ ಅಲ್ಲಿ ಹೋಗ್ಬೇಕಾರೆ ಶೀಟ್ ಹಾಕಿದ್ರು. ಈಗ ನೋಡಿದ್ರೆ ಯಾರು ಅಲ್ಲಿ ಬೊಂಬಾಕ್ಬಿಟ್ಟಿದಾರಲ್ಲ. ಆದ್ರೆ ತಾವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ಪ್ರಪಂಚದಲ್ಲೇ ಫೇಮಸ್ ಆಗಿರೋ ಜಿಂಗೂರ್ ಸರ್ಕಸ್ ನ ವಾರ್ಡ್ ಮ್ಯಾನ್ ಇದ್ದೀನಿ. ವಾರ್ಡ್ಮನ್ ಅವರ ಸರ್, ತಾವೇ ತಮ್ಮ ಸರ್ಕಸ್ಗೆ ಕೆಲಸ ಹುಡುಕ್ತಾ ಇದ್ರ ಸರ್? ನಾನು ಹುಡುಕ್ತಾ ಇದ್ದೆ, ಆದ್ರೆ ಇವಾಗ ನನ್ನ ಹುಡುಕಾಟ ಮುಗಿತಾ ಬಂದಿದೆ. ಈಗ ಈ ವಾರ್ಡ್ ಮ್ಯಾನ್ ನಿನ್ನ ಕೆಲ್ಸಕ್ಕೆ ತಗೊಳ್ತಾ ಇದ್ದಾರೆ. ಏನ್ ಕಮಾಲ್ ಮಾಡ್ದೆ ನೀನು. ಏನ್ ನೀನು ನನ್ನ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ತೀಯಾ? ಆಗ್ತೀನಿ ಸರ್, ಆಗ್ತೀನಿ, ಖಂಡಿತವಾಗ್ಲೂ ಆಗ್ತೀನಿ ಸರ್. ಸರಿ, ನಾಳೆಯಿಂದ ನಿನ್ನ ಟ್ರೈನಿಂಗ್ ಶುರು ಆಗುತ್ತೆ. ಮತ್ತೆ ಆ ಟ್ರೈನಿಂಗ್ ಅಲ್ಲಿ ನೀನು ಒಬ್ನೇ ಬರ್ಬೇಕು, ಮತ್ತೆ ಯಾರು ಬರ್ಕೊಡ್ದು. ಯಾಕಂದ್ರೆ ನನ್ನ ಟ್ರೈನಿಂಗ್ ಸೀಕ್ರೆಟ್ ಆಗಿರ್ಬೇಕು. ಅರೆ ಏನ್ ಮಾಡ್ತಿದ್ಯಾ ಮೋಟು ನೀನು? ಕೋತಿಗಳ ತರ ಯಾಕೆ ಪಲ್ಟಿ ಹೊಡಿತಾ ಇದೆಯಲ್ಲೋ? ಅರೆ ಪತ್ಲು, ಅದನ್ನ ಮಾತ್ರ ಕೇಳ್ಬೇಡ ಕಣೋ. ನನಗೆ ಆಗ್ತಿರೋ ಖುಷಿಲಿ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ ಕಣೋ. ಮಾಸ್ಟರ್ ವಾರ್ಡ್ಮನ್ ಅವರು ನನ್ನ ಅವ್ರ ಹತ್ರ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಟ್ರು ಕಣೋ. ನಾಳೆಯಿಂದ ನನ್ನ ಟ್ರೈನಿಂಗ್ ಶುರು. ಆಯ್ತು ಬಾಬಾ, ನಾನು ನೋಡ್ತೀನಿ ಟ್ರೈನಿಂಗ್ ಹೆಂಗ್ ಮಾಡ್ತೀಯ ಅಂತ. ಇಲ್ಲ, ಟ್ರೈನಿಂಗು ಫುಲ್ಲು ಸೀಕ್ರೆಟ್ ಆಗಿರ್ಬೇಕಂತೆ. ವಾರ್ಡ್ಮನ್ ಸರ್ ಯಾರಾದ್ರಿಗೂ ಟ್ರೈನಿಂಗ್ ಕೊಡಲ್ವಂತೆ ಕಣೋ. ನಡಿ ಮೋಟು, ಇವಾಗ ನೀನು ಈ ಹಗ್ಗದ ಮೇಲೆ ನಡಿಬೇಕು. ನಿನ್ನ ಬಾಡಿ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ನಡಿ. ಓಕೆ ಸರ್, ಈಗಲೇ ನಡೀತೀನಿ. ನನಗಂತೂ ಇದು ಎಡಗೈ ಕೆಲಸ ಸರ್. ಯಾರು ಸರ್ ಬುಡ್ಗಳನ್ನ ಇಲ್ಲಿಟ್ಟಿದ್ದು? ಚುಚ್ಚು ಬಿಡ್ತು. ಇಟ್ಸ್ ಓಕೆ, ಹಗ್ಗ ಕಟ್ಟಾಗೋಯ್ತು. ಅಲ್ಲಿ ಕಬ್ಬಣದ ಹಗ್ಗ ಕಟ್ಟಿ.
ಇದನ್ನೇ ಅಂತಾರೆ ರಿವೆಂಜ್ ಅಂತ. ಬಟ್ ನಾನ್ ನಿನಗೆ ಇಂಚಿಂಚು ನೋವು ಕೊಡ್ತೀನಿ, ನೀನ್ ಅನ್ಭವಿಸ್ತೀಯ, ಆದ್ರೆ ಅಳೋದಕ್ಕಾಗೋದಿಲ್ಲ. ತುಂಬಾ ಅದ್ಭುತವಾಗಿದೆ. ಇವತ್ತಿಗೆ ಇಷ್ಟು ಸಾಕು. ಮಿಕ್ಕಿರೋ ಟ್ರೈನಿಂಗ್ ನಾನ್ ನಾಳೆ ಬೆಳಿಗ್ಗೆಯಿಂದ ಶುರು ಮಾಡ್ಕೊಳ್ಳೋಣಂತೆ. ಶಬಾಷ್ ಮೇರಿ ಶೇರ್. ಅರೆ ಏನೋ ಯಾರು ನಿಂಗೆ ಅವಸ್ಥೆ ಮಾಡಿದ್ದು? ಅರೆ ಯಾರು ಇಲ್ಲ ಕಣೋ, ಇದು ಟ್ರೈನಿಂಗ್ ಅಲ್ಲಿ ಹಿಂಗಾಗಿದ್ದು. ಆದ್ರೆ ಮೋಟು ಇದು ಯಾವ ಸೀಮೆ ಟ್ರೈನಿಂಗು? ಅರೆ ಪತ್ಲು ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಇವೆಲ್ಲ ಅನುಭವಿಸ್ಲೇಬೇಕಲ್ಲೋ. ಕಷ್ಟಪಟ್ಟು ಮಾಡಿದ್ರೆ ಹೆಸರು ಮಾಡ್ಬೋದು ಕಣೋ. ಮತ್ತೆ ಹೆಸರು ಮಾಡಕ್ಕೋಸ್ಕರ ಅಭ್ಯಾಸದಲ್ಲಿ ಇದ್ರೆ ಇಂಥದ್ದೆಲ್ಲ ಅನುಭವಿಸ್ಲೇಬೇಕಾಗುತ್ತೆ. ಆದ್ರೆ ಟ್ರೈನಿಂಗ್ ಮಾತ್ರ ಬಹಳ ಚೆನ್ನಾಗಿತ್ತು ಕಣೋ. ಮೋಟು, ಇವತ್ತು ನಿನಗೆ ಡೆತ್ ವೆಲ್ ಬಗ್ಗೆ ಟ್ರೈನಿಂಗ್ ಕೊಡ್ತೀನಿ. ಡೆತ್ ವೆಲ್ ಅಲ್ಲಿ ಮೋಟರ್ ಸೈಕಲ್ ಓಡಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಡಿ, ಇದ್ರೊಳಗಡೆ ಹೇಳ್ಕೊಂಡ್ಬಿಡ. ಡೆತ್ ವೆಲ್ ಅಲ್ಲಿ ಗಾಡಿ ಓಡಿಸೋದನ್ನ ಕಲ್ಕೊಂಡ್ಬಿಟ್ಟಿದ್ಯಾ? ಆದ್ರೆ ಅಲ್ಲಿ ಕಟ್ಟಿಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನೀನ್ ಬಿದ್ದೋಗಿದ್ಯಾ. ಇವಾಗ ನಾನು ನಿನಗೆ ಡೆತ್ ವೆಲ್ ನಲ್ಲಿ ಹೇಗೆ ಎಗರೋದು ಅಂತ ಹೇಳ್ಕೊಡ್ತೀನಿ. ರೆಡಿನಾ? ಯಜಮಾನ್ರೆ, ಇದ್ರ ಹೈಟ್ ತುಂಬಾ ಜಾಸ್ತಿ ಇದೆ, ಸ್ವಲ್ಪ ಕಮ್ಮಿ ಮಾಡಕ್ಕಾಗಲ್ವಾ? ಆಳದ ಬಗ್ಗೆ ಯೋಚನೆ ಮಾಡಬೇಡ. ಬರೀ 5 ಫೀಟ್ ನಲ್ಲಿ ಇದ್ದೀನಿ ಅಂತ ಅನ್ಕೊಂಡು ಜಂಪ್ ಮಾಡ್ಬೇಕು ನೀನ್ ಅಲ್ಲಿಂದ. Come on, jump. ಅಯ್ಯೋ ಮೋಟು, ಅಯ್ಯಪ್ಪ ನಿಂಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೋ ಇಲ್ಲ ನಿನ್ ಮೈ ಕೈ ಮೂಳೆ ಎಲ್ಲ ಮುರಿದಾಕಿಸ್ತಾ ಇದ್ದಾನೋ? ಇದ್ರಲ್ಲಿ ಏನೋ ಇದೆ ಕಣ, ನಾನು ಅದನ್ನು ಪತ್ತೆ ಮಾಡ್ತೀನಿ ಇರು. ಅರೆ ಪತ್ಲು, ಅವ್ರ ಬಗ್ಗೆ ಏನು ಹೇಳ್ಬೇಡ ಕಣೋ. ಅವರು ಬಹಳ ದೊಡ್ಡ ಮನುಷ್ಯರು ಕಣೋ. ಅವ್ರಿಗೇನಾದ್ರು ಸಿಟ್ಟು ಬಂದ್ಬಿಟ್ರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಅಯ್ಯೋ, ಅವ್ರ ಹತ್ರ ಕೆಲಸ ಮಾಡಕ್ಕೆ ನಿನ್ ಕೈ ಕಾಲು ನೆಟ್ಟಗಿರ್ಬೇಕಲ್ವೇನೋ? ನನ್ನ ಹಗ್ಗ ಕಟ್ಟಿ ಹೇಳ್ಕೊಂಡೋಗಿದ್ರಲ್ಲ ಇವರು. ನೋಡಿ ಇವಾಗ ಅವನಿಗೆ ಯಾವ ತರ ರಿವೆನ್ಸ್ ತಗೊಳ್ತಾ ಇದ್ದೀನಿ ನಾನು. ಅವನಿಗೆ ನಡೆಯೋಕ್ಕೂ ಕೂಡೋದಕ್ಕೂ ಆಗ್ಬಾರ್ದು, ಆ ರೀತಿ ಮಾಡ್ತೀನಿ ಇವಾಗ. ಆ ಜಾನಂಗೆಲ್ಲ ಮಾಡ್ತಿರೋದು ಅವ್ನಿಗೀಗ್ಲೇ ಬುದ್ಧಿ ಕಲಿಸ್ತೀನಿರೋ. ಮೋಟು ಸಮಾಧಾನ ಮಾಡ್ಕೊಳು, ಅವನ ದಾರಿಲೇ ಹೋಗಿ ಅವ್ನಿಗೆ ಚೆನ್ನಾಗಿ ಬುದ್ಧಿ ಕಲ್ಸೋಣ ಇರು. ಸ್ಟಾಪ್ ಇದ ನಿಮ್ಮ ಫ್ಲರ್, ನಿಂತ್ಕೊಳ್ಳಿ. ನನಗೆ ಕಂಪ್ಲೇಂಟ್ ಬಂದಿದೆ, ಫುರ್ಫುರಿ ನಗರಕ್ಕೆ ಯಾರು ನಕಲಿ ವಾರ್ಡ್ಮನ್ ಆಗಿ ಬಂದಿದ್ದಾರೆ ಅಂತ. ಅವರು ಇವರೇನಾ? ಇಲ್ಲ ಸರ್, ಅವರು ಒರಿಜಿನಲ್ ಅಸಲಿ ಸರ್. ಅವ್ರು ನಂಗೆ ಸಖತ್ತಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸರ್. ನೋಡಿ ಸರ್, ನಾನು ಹಗ್ಗದ ಮೇಲೆ ಹೇಗೆ ನಿಂತ್ಕೋತೀನಿ ಮತ್ತೆ ಹೇಗೆ ನಡೀತೀನಿ ನೋಡಿ ಸರ್. ಇಲ್ಲಿ ನಾನೇ ಹೆಂಗಂದ್ರೆ ಅವ್ರು ಇನ್ನೂ ಬೇಜಾನ್ ಸರ್ಕಸ್ ಮಾಡಿ ತೋರಿಸ್ತಾರೆ ಸರ್ ಅವರು. ಓಕೆ, ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದ್ ಮಾಡಕ್ ಕೇಳ್ತೀನಿ ಈಗ. ಈ ಹಗ್ಗದ ಮೇಲೆ ನಡ್ಕೊಂಡು ಓಡಾಡ್ ನೀನು. ಅರೆ, ಈ ಹಗ್ಗದ ಮೇಲೆ ನಾನು ಓಡ್ಕೊಂಡೇ ಹೋಗ್ತೀನಿ. ಇಷ್ಟನಾ? ಇದು ನನ್ನ ಬರೀ ಎಡಗೈ ಕೆಲಸ. ಮೋಟು, ಈ ಮನುಷ್ಯ ಟೆಸ್ಟ್ ಅಲ್ಲಿ ಫೇಲ್ ಆಗೋಗ್ಬಿಟ್ಟ. ಇವನು ನಕಲಿ. ಇಲ್ಲ ಚಿಂಗಮ್ ಸರ್, ಇವರು ಒರಿಜಿನಲ್ ಸರ್. ಇವರು ಡೆತ್ ವೆಲ್ ನಲ್ಲಿ ಬಹಳ ಚೆನ್ನಾಗಿ ಮೋಟರ್ ಬೈಕ್ ಓಡಿಸ್ತಾರೆ ಸರ್. ಇಲ್ಲ ಇಲ್ಲ, ನಾನು ಓಡಿಸೋದಿಲ್ಲ. ನೀವು ಚೀಟಿಂಗ್ ಮಾಡ್ತೀರಾ? ಈ ಟೆಸ್ಟ್ ಕೊಡ್ಲೇಬೇಕು. ಆದ್ರೆ ಇಲ್ಲಿ ಡೆತ್ ವೆಲ್ ಎಲ್ಲೂ ಇಲ್ವಲ್ಲ. ಆದ್ರೆ ಒಂದ್ ಚಿಕ್ಕ ಹಳ್ಳ ಇದೆ, ಅಲ್ಲಿ ಓಡಿಸು ನಿನ್ನ ಮೋಟರ್ ಸೈಕಲ್. ಇವನು
ಇವನ್ನ ಜೈಲಿಗೆ ತಳ್ಳಬೇಕು. ಇವನು ನಕಲಿ. ಅರೆ ಇಲ್ಲ ಚಿಂಗಂ ಸರ್, ಇವ್ರು 100% ಒರಿಜಿನಲ್. ಬೇಕಾದ್ರೆ ಇನ್ನೊಂದ್ಸಲಿ ಟೆಸ್ಟ್ ಮಾಡಿ ನೋಡಿ ನೋಡೋಣ. ಇವರು ಡೆತ್ ವೆಲ್ಗೆ ಬಹಳ ಚೆನ್ನಾಗಿ ಹಾರ್ತಾರೆ ಸರ್, ನೋಡ್ತೀರಾ? ಇದು ಚೀಟಿಂಗ್. ಏನ್ ಮಾತಾಡ್ತಿದ್ದೀರಾ ಸರ್? ಈ ಚಿಂಗಂ ಸರ್ ಬಹಳ ಸ್ಟ್ರಿಕ್ಟ್ ಆಫೀಸರು ಸರ್. ನೀವು ನಕಲಿ ಅಂತ ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಚೆನ್ನಾಗಿ ಚಚ್ಚಿ ನಿನ್ ಮುಖ ಶೇಪ್ ಚೇಂಜ್ ಮಾಡ್ಬಿಡ್ತಾರೆ ಸರ್. ಈಗ ಹತ್ತಿ ಬನ್ನಿ. ಈ ಏಣಿ ಮೇಲೆ ಹತ್ಬಿಟ್ಟು ಮೇಲ್ಗಡೆಯಿಂದ ಕೆಳಗೆ ಹಾರಿ, ಬೇಗ ಹಾರಿ ಸರ್. ಬರೀ 10 ಅಡಿ ಮಾತ್ರ ಇದೆ ಸರ್. ಇಷ್ಟೊಂದು ಚಳಿ ಯಾಕಾಗ್ತಾ ಇದೆ? ಅಯ್ಯಪ್ಪ, ಇಲ್ಲಿ ಇಷ್ಟೊಂದು ಮೋಡಗಳು ಹೇಗೆ ಬಂದು? ಸರ್ ವಾರ್ಡ್ಮನ್ ಅವರು ಎಲ್ಲಾ ಟೆಸ್ಟ್ ಕೊಟ್ರು ಸರ್. ಈಗಲಾದ್ರೂ ಗೊತ್ತಾಯ್ತಾ ಅವ್ರು ಒರಿಜಿನಲ್ ಅಂತ? ಇಲ್ಲ ನಾನು ಯಾವುದೇ ಟೆಸ್ಟ್ ಕೊಡೋದಿಲ್ಲ. ನಾನು ನಕಲಿ ಇದ್ದೀನಿ. ನನ್ನ ಜೈಲಿಗೆ ಹಾಕ್ಬಿಡಿ. ಚಿಂಗಂ ಸರ್, ನನ್ನ ಜೈಲಿಗೆ ಕರ್ಕೊಂಡೋಗಿ ಪ್ಲೀಸ್. ನಾನು ಪ್ಲೀಸ್. Watch India's largest kids library only on Geo Hotstar. Download the app now.